ಜಯಮ್ಮ ಜಯಮ್ಮ ರಾತ್ರಿ ಹೋಗಿ ಅವಳನ್ನ ಎದುರಿಸಿದೇನಿ. ಅಯ್ಯೋ ನಾನು ಬರೋಕೆ ಆಗ್ಲಿಲ್ಲ ಕಣೆ, ನಿದ್ದೆ ಮನ್ಕೊಂಡ್ಬಿಟ್ಟಿದ್ದೀನಿ ನಾನು. ಹೋಗೋಣ ಬಿಡು, ರಾತ್ರಿಗೆ 10 ಗಂಟೆ ಹಂಗೆ ಎದ್ದು ಅಂತ ಹೇಳಿ ಮನಿಕೆಂಡೆ ಉಂಡಳೇನೆ. ಯಾಕೆ ನಿದ್ದೆ ಬಂದಂಗಾತು. ಹೋಗೋಣ ಹೋಗೋಣ ಅಂತೇಳಿ ಹಂಗೆ ಮನಿಕೆಂಡೆ, ನೀ ಎಚ್ಚರನೇ ಆಗಿಲ್ಲ ಹೋಗತ್ತ. ಹೋಗಿದ್ರೇನು? ಇನ್ನೊಂದು ತಳೆ ನೆಚ್ಕೊಂಡು ಏನಾದ್ರೂ ಕೆಲಸ ಇಟ್ಕೋಬೇಕು. ಬತ್ತಾಳೆ ಭಾಗ್ಯಮ್ಮ ನಮ್ಮ ಜೊತೆಗೆ ಅಂತಾನೆ. ಅಲ್ಲ ನಾನು ಬತ್ತಾಳೆ ಭಾಗ್ಯಮ್ಮ ಅಂತೇಳಿ ಕಾಯ್ತಾ ಇದ್ದಿದ್ರೆ ಅಷ್ಟೇನೆ, ರಾತ್ರಿ ಎಲ್ಲ ನೀನು ಕಾಯ್ಕೊಂಡೆ ಕೂಕಬೇಕಾಗದು. ನಮ್ಮ ಕೆಲಸ ಆಗ್ತಾ ಇರಲಿಲ್ಲ. ಬತ್ತೀನಿ ಅಂತ ಹೇಳ್ದಾಳು, ಮನೆಗೆ ಬಿಟ್ಕೊಂಡಿದ್ಯಲ್ಲೇ ಭಾಗ್ಯಮ್ಮ. ಬರೋದು ಬಿಟ್ಟು ಎದ್ದು, ಅಯ್ಯೋ ನನಗೆ ನಿದ್ದೆ ಬಂತು ಕಣಿ ಜಯಮ್ಮ. ಮಾತ್ರೆ ನುಂಗಿದ್ನ, ಯಾಕೆ ಕೈಕಾಲು ನೋವು ಅಂತಾನೆ. ಮಾತ್ರೆ ನುಂಗಿದ್ಕೋದ್ಕು ಹಂಗೆ ನಿದ್ದೆ ಎಳಕಮ್ಮ ಅಂತ ಮನಿಕೆಂಡೆ. ಬಿಡು 1 ಗಂಟೆ ಬಿಟ್ಟು ಹೋಗೋಣ ಅಂತಾನೆ. 8 ಗಂಟೆಗೆ ಮನಿಕೆಂಡೆ, ಎಚ್ಚರನೇ ಆಗಿಲ್ಲ ಹೋಗತ್ತ. ಹೋಗಿದ್ದೇನಾಯ್ತು? ಎಲ್ಲ ಸಕ್ಸಸ್ ಆತಾ? ಪ್ಲಾನ್ ಪ್ರಕಾರನೇ ನನ್ನ ಮಕ ನೋಡಿದ್ರೆ ಗೊತ್ತಾಗಲ್ವೇನೆ ಭಾಗ್ಯಮ್ಮ, ಪ್ಲಾನ್ ಸಕ್ಸಸ್ ಆಯ್ತಾ ಇಲ್ವಾ ಅಂತನ. ಅಂದ್ರೆ ಪ್ಲಾನು ಸಕ್ಸಸ್ ಆಯ್ತು ಅನ್ನು. ನಿಮ್ಮ ಅಡಕೆ ತೋಟ ದುಡ್ಡು ಎಲ್ಲ ವಾಪಸ್ ಕೊಡಕ್ಕೆ ಒಪ್ಕೊಂಡ್ಲ ಅವಳು ಊರ್ಮಿ. ಕಣೆ, ಅದಕ್ಕೆ ಮತ್ತೀಗ ನಾನು ಇಷ್ಟೊಂದು ಖುಷಿಯಾಗಿ ಕೂಕೊಂಡಿರೋದು ಇಲ್ಲಿ. ಅಷ್ಟು ಅರ್ಥ ಆಗಲ್ವಾ ನಿನಗೆ? ಅದಕ್ಕೆ ಮತ್ತೀಗ ನೀನು ದಡ್ ಮುಂಡೆ ಅಂತ ಹೇಳೋದು. ಲಸ್ಮಕ್ ಅದಕ್ಕೆ ನಿನ್ನ ಯಾವಾಗ್ಲೂ ಬೈತಾ ಇರ್ತಾಳೆ. ಏನು ಗೊತ್ತಾಗಲ್ಲ, ತಿಳಿಯಲ್ಲ, ಮಾಡಲ್ಲ ಅಂತ. ಅವಳೇನ್ ಬಾರಿ ಬುದ್ಧಿವಂತಿ ಬಿಡೆ ಜಯಮ್ಮ. ಏನೋ ಒಂದೀಟು ನನಗೇನೋ ಒಂದೀಟು ತಿಳ್ಕೊಂಡಿದ್ದಾಳೆ, ಒಂದೀಟು ಓದಿದ್ದಾಳೆ. ಅದಕ್ಕೆ ಏನಂಗೇನೆ ಬಾರಿ ಬಿಲ್ಡಪ್ ಕೊಡ್ತಾಳೆ ಅವಳು ಲಕ್ಷ್ಮಿ. ಬಿಡು, ಅವಳದೇನು ಹೇಳ್ತಿ. ಅವಳ ಬೆಳಕಳು ನನಗೆ ಗೊತ್ತಿಲ್ಲದ ಏನೇ? ಅವಳ ಬೆಳಕಳು ಲಸ್ಮಕ್ಕನ್ ಬೆಳಕಳು ಅದೇನೇ? ಏನು ಇಲ್ಲ ಬಿಡೆ. ಲಸ್ಮಕ್ನೆ ಬಂದ್ಲಲ್ಲ. ಬಾರೆ ಲಸ್ಮಕ್ಕ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ ನಾನು ಜಯಮ್ಮನು. ಲಸ್ಮಕ್ಕ ಎಷ್ಟು ಬುದ್ಧಿವಂತೆ. ಲಸ್ಮಕ್ಕ ಇಲ್ದಿದ್ರೆ ಜಯಮ್ಮಗೆ ಅವಳು ಕಳ್ಕೊಂಡಿರೋ ದುಡ್ಡು, ಆಮೇಲೆ ಗದ್ದೆ ಅಡಕೆ ತೋಟ ಯಾವ್ದು ಸಿಕ್ತಿರ್ಲಿಲ್ಲ ಅಂತನ ಹೋಗ್ಲತ್ತಾ ಇದ್ವಿ ಅಲ್ವೇನೆ ಜಯಮ್ಮ? ಹೌದೌದು, ಕೇಳಿಸ್ಕೊಂಡೆ ನಾನು. ಬತ್ತಾನ ನನ್ನ ಬಗ್ಗೆ ಎಷ್ಟು ಹೊಗಳ್ತಾ ಇದ್ದೆ ಅಂತಾನ. ಬಾಗಿಂದಾಕ ನಿಮ್ದು ಲಕ್ಷ್ಮಿಯಿಂದ ಹಟ್ಟಾಗೆ ಬೈಕೊಂಡಿದ್ದೆ ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಸುಮ್ಮನೆ ನಾಟಕಾಗೆ ಹಾಡ್ಬೇಡಿ, ಸುಮ್ಮನೆ ಹಿರಿ. ಅಯ್ಯೋ ಬಿಡೆ ಬಾನು, ನಮ್ದೇನು ಹೊಸ್ದ? ನಾನು ಅವಳು ಬೈಕೆಮದು, ಅವಳು ನನ್ನ ಬೈಕೆಮದು. ಈಗ ಏನಾಯ್ತು? ಯಾವಾಗ ತಂದು ಕೊಡ್ತಾಳಂತೆ ಅದನ್ನ ಹೇಳ್ರಿ. ನೀನ್ ಯಾವಾಗ 3 ಅಡಿ 6 ಅಡಿ ಜಾಗದಾಗೆ ಮನಿ ಕೆಂಪ್ತಿಯೋ ಅವಾಗ ತಂದು ಕೊಡ್ತಾಳಂತೆ. ಲಸ್ಮಕ್ ಬರೇ ಇಂಥವೇ ಹೇಳೋದು. ನಾನು ಯಾಕೆ ಮನಿಕೆ ಮನ 3 ಅಡಿ 6 ಅಡಿ ಜಾಗದಾಗೆ ನೀನೇ ಹೋಗಿ ಗುಂಡಿ ತೋಡಿ ಮನಿಕೆ ಹೋಗಿ ಹೇಳಂಗಿದ್ರೆ ಹೇಳ್ರಿ, ಇಲ್ಲಾಂದ್ರೆ ನಾನು ಹೋಗ್ತೀನಿ ಅಷ್ಟೇ. ಬರೇ ಇಂಥವ್ ಹೇಳೋದೇನೆ. ಮತ್ತೆ ನೀನೇನ್ ಕಮ್ಮಿನಾ? ನಾನು ಬರೋದ್ಕು ಮೊದ್ಲು ನಾನು ಇಲ್ಲ ಅಂತಾನ ನನ್ನ ಬಾಯಿಗೆ ಬಂದಂಗೆ ಬೈಕ್ ಅಂತಿದ್ದೆ. ನನಗೂ ಎಲ್ಲ ಕೇಳಿಸ್ತು. ಅಯ್ಯೋ ಹೋಗ್ಲಿ ಬಿಡಿ ಲಕ್ಷ್ಮಿಂದ ಹಠ. ನಿಮ್ದು ಜಗಳಾಗೆ ಬೇಡ ಈಗ. ಈಗ ಊರ್ಮಿಳ ದುಡ್ಡು ಮತ್ತೆ ಆಸ್ತಿ ಪತ್ರ ಎಲ್ಲ ತಂದ್ಕೊಡ್ಬೇಕು ಅಷ್ಟೇ ಜೈಂದ ಹಟ್ಟಾಗೆ. ಕಡೆ ಬನು, ನೀನ್ ಹೇಳೋದು 100ಕ್ಕೆ 100 ಸತ್ಯ. ಈಗ ಯಾರ ಜಗಳನೂ ಬೇಕಾಗಿಲ್ಲ. ಸುಮ್ಮನೆ ನಿನ್ ಕಡೆ ಭಾಗ್ಯಮ್ಮ ಲಸ್ಮಕ್ಕ ಜಗಳ ಆಡ್ಬೇಡ್ರಿ, ಒಳ್ಳೇದೇನೋ ಆಗ್ತಾ ಐತಿ. ಸರಿ ಕಣೆ ಜಯಮ್ಮ, ನಿನಗೆ ದುಡ್ಡು ನಿಂದು ಹೊಲ ಎಲ್ಲ ಬಂದ್ಮೇಲೆ ನಮಗೆ ಪಾರ್ಟಿ ಕೊಡಿಸ್ಬೇಕು. ಹಂಗ ಆಮೇಲೆ ದುಡ್ಡು ಬಂತು ಅಂತೇಳಿ ಸುಮ್ಮನಾಗಿದ್ದೀಯ. ಓ ಕಣೆ, ಭಾಗ್ಯಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ ಜಯಮ್ಮ. ದುಡ್ಡು ತಗೊಂಡ ಆಮೇಲೆ ನಮಗೆ ಕೈ ಕೊಟ್ಟಿಯ ಪಾರ್ಟಿ ಕೊಡಿಸ್ಬೇಕು. ಹಂಗ ಆಯ್ತು ಹೇಳ್ರಿ ತಾಯರ, ಕೊಡ್ಸೋಣ. ನನ್ನ ದುಡ್ಡು ನನ್ನ ಹೊಲ ನನ್ನ ಕೈಗೆ ಬರ್ಲಿ ಮೊದ್ಲು. ಅದಿನ್ನೆಷ್ಟು ಖರ್ಚಾಗುತ್ತೆ ಪಾರ್ಟಿ ಕೊಡ್ಸಾಕಿ? ಏನೋ 1-2-3 ಸಾವಿರ ಖರ್ಚಾದತ, ಆಗಲಿ ಬಿಡು. ಆಗಲೇ ಜಯಮ್ಮ, ಅಲ್ಲಿ ಯಾರೋ ಊರ್ಮಿಳನೆ ಬತ್ತಾ ಇರಂಗ ಇದ್ದಾಳೆ. ಕೈಯಾಗ ಯಾತೋ ಚೀಲ ಬೇರೆ ಹಿಡ್ಕೊಂಬತ್ತಾ ಇದ್ದಾಳೆ, ಬ್ಯಾಗ. ಹೌದು ಜೈಂದ ಅಕ್ಕ, ನಿಮ್ದು ದುಡ್ಡು ಎಲ್ಲ ಬ್ಯಾಗಲ್ಲಿ ಹಾಕೊಂಡ್ ಬರ್ತಾ ಇರ್ಬೋದು ಊರ್ಮಿಳ. ಇಸ್ಕೊಳ್ಳಿಕ್ಕೆ ಬೇಗ ರೆಡಿ ಆಗ್ಬಿಡಿ. ಪಾಪ ಅವಳ ಮುಖ ನೋಡಕ್ ಆಗ್ತಿಲ್ಲ. ಏ ಜಯಮ್ಮ, ಏನು ಗೊತ್ತಿಲ್ಲ ಅಮ್ಮಂಗೆ ನಾಟಕ ಮಾಡೋ ನೀನು. ಹಂಗ ಎಲ್ಲ ಗೊತ್ತೈತಿ ಅಮ್ಮ, ಹೇಳಕ್ ಹೋಗ್ಬಿಡ, ಆಮೇಲೆ ನಿನ್ ನಾಟಕ ಬಯಲಾಗ್ಬಿಡುತ್ತೆ. ಸರಿ ಸರಿ ಸುಮ್ಮನಿರು, ಏನು ಮಾತಾಡಕ್ ಹೋಗ್ಬಿಡ ಅವಳೆದ್ರಿಗೆ. ಏನು ಊರ್ಮಿಳ, ಏನೋ ಬ್ಯಾಗ್ ತಗೊಂಡು ಮತ್ತೆ ಈ ಜೈಂದ ಹಾಕಾರ ಮನೆಗೆ ಬರ್ತಾ ಇದೀಯಾ? ಏನ್ ಸಮಾಚಾರ? ಮತ್ತೆ ಈ ಮನೆಯಲ್ಲೇ ಇರ್ತೀಯಾ? ಇಲ್ಲಕ್ಕ, ನಾನು ಈ ಮನೇಲಿ ಇರಕ್ ಬಂದಿಲ್ಲ. ಇವ್ರದ್ದು ಅಡಕೆ ತೋಟ ಮತ್ತೆ ದುಡ್ಡು ಕೋದಂಡು ಹತ್ರ ನಾನು ಇಸ್ಕೊಂಡ್ಬಿಟ್ಟಿದ್ನಲ್ಲ, ಅದನ್ನೆಲ್ಲ ವಾಪಸ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಹೌದಾ? ಯಾಕೆ ಊರ್ಮಿಳ? ಕೊಡಲ್ಲ ನಾನು, ನನಗೆ ಸೇರ್ಬೇಕು ಇದೆಲ್ಲ ಅಂತ ಹೇಳಿ ಅಂತಿದ್ದೆ. ಕೇಳಿದ್ರೆ ಈಗ ನೋಡಿದ್ರೆ ನೀನಾಗಿ ನೀನು ಎಲ್ಲ ತಗೊಂಡ್ಬಂದಿದೀಯಾ. ಏನ್ ಸಮಾಚಾರ? ಏನಾಯ್ತು ಅಂತದ್ದು? ಅಯ್ಯೋ ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನೀವು ಅದೇ ನಿಮ್ಮ ಅತ್ತೆ ಯಾರೋ ಇದಾರಂತಲ್ಲ, ಮಾರಕ್ಕನೋ ಯಾರೋ, ಅವ್ರ ಮೈಯಾಗ ಬಂದಿದ್ರು. ನಿಮ್ಮ ಮೈಯಾಗೆ ಅವರು ಬಂದ್ಬಿಟ್ಟು ನನ್ನ ಎದುರಿಸ್ಬಿಟ್ರು. ನನ್ನ ಮಗನ ಹತ್ರ ಆಸ್ತಿ ದುಡ್ಡು ಎಲ್ಲ ಕಿತ್ಕೊಂಡು ಅಯ್ಯೋ ಅನ್ನಿಸ್ತಾ ಇದೆಯಾ, ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನಮ್ಮ ಮನೇಲೆಲ್ಲ ರಕ್ತದ ಕಲೆ ಆಗ್ಬಿಟ್ಟಿತ್ತು. ಆ ದೆವ್ವದಿಂದನ ನಿಮ್ಮ ಮೈಯಲ್ಲಿ ಸೇರ್ಕೊಂಡು ನಮ್ಮ ಮನೆಗೆ ಬಂದಿದ್ರಿ ನೀವು. ನಿಮಗೆ ನೆನಪಿಲ್ವಾ ಇದೆಲ್ಲ ನಾ ಜಯಕ್ಕ? ಹೌದಾ? ಅಯ್ಯೋ ದೇವ್ರೆ, ನನ್ನ ಮೈಯಾಗ ಸೇರ್ಕೊಂಡಿದ್ಲ ನಮ್ಮ ಅತ್ತೆ. ಬಂದು ನಿನಗೆ ಎದುರಿಸಿಳೇನ್ ಸಾಯಿಸ್ತೀನಿ ಅಂತನ? ಯಪ್ಪ ದೇವ್ರೇ.
ಅದಕ್ಕೆ ಮತ್ತೀಗ ಯಾರಿಗೂ ಮೋಸ ಮಾಡಕ್ ಹೋಗ್ಬಾರ್ದು. ಮೋಸ ಮಾಡಿ ಕಿತ್ಕೊಂಡಿದ್ರು ಅದ್ ನಾವು ವಾಪಸ್ ಕೊಡ್ಬೇಕು. ಇಲ್ಲಾಂದ್ರೆ ಅತೃಪ್ತ ಆತ್ಮಗಳು ಬಂದು ಕಾಟ ಕೊಡ್ತವೆ ಕಣೆ ಊರ್ಮಿಳ. ನೋಡ್ದ ನಾನು ಯಾಕೆ ಎಲ್ಲ ವಾಪಸ್ ಕೊಡು ಅಂತ ಕೇಳ್ದೆ ಅಂತಾನ, ನಿನಗ್ ತೊಂದ್ರೆ ಆಗ್ಬಾರ್ದು ಅಂತಾನ. ಅದಕ್ಕೆ ಜಯಕ್ಕ ಅವ್ರೆ ವಾಪಸ್ ಕೊಡೋಣ ಅಂತೇಳಿ ದುಡ್ಡು ಮತ್ತೆ ಆಸ್ತಿ ಪತ್ರ ಎಲ್ಲ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಕೋದಂಡು ಎಲ್ಲೋದ್ರು ಅವ್ರ ಹತ್ರನೂ ಸಾರಿ ಕೇಳ್ಬೇಕಾಗಿತ್ತು ನಾನು. ಅವರಿಗೆ ತುಂಬಾ ಮೋಸ ಮಾಡ್ಬಿಟ್ಟೆ. ಅವ್ರೇನೋ ತುಂಬಾ ಜಿಗುಪ್ಸೆಯಿಂದ ಅಳ್ತಾ ಇದಾರಂತೆ, ನಿದ್ದೆ ಮಾಡ್ದೆ ಊಟ ಮಾಡ್ದೆ, ಆಸ್ತಿ ಎಲ್ಲ ಹೋಯ್ತು ದುಡ್ಡು ಹೋಯ್ತು ಅಂತನ. ಹೌದಾ? ಹಂಗಂತ ನಿನ್ಗೆ ಯಾರಮ್ಮ ಹೇಳಿದ್ರು? ಇನ್ಯಾರು? ಅವ್ರ ಅಮ್ಮನೇ ಹೇಳಿದ್ದು. ಇವ್ರ ಜಯಕ್ಕ ಅವ್ರ ಮೈ ಮೇಲೆ ಬಂದು ನಮ್ಮ ಮನೆಗೆ ಬಂದಿದ್ರು ನಿನ್ನೆ ರಾತ್ರಿ 10 ಗಂಟೆ 11 ಗಂಟೆ ಹಂಗೇನು. ನನಗಂತೂ ಭಯ ಆಗಿತ್ತು. ರಾಜ್ ಬೇರೆ ಮನೇಲಿ ಇರ್ಲಿಲ್ಲ. ಅವರೇ ರಾಜ್ನ ಎಲ್ಲ ಹೊರಗಡೆ ಹೋಗಂಗ್ ಮಾಡಿದ್ರಂತೆ. ಅದಕ್ಕೆ ಹೇಳೋದು ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಅಂತ. ಅದು ನಮ್ದಕ್ಕೆ ಉಲ್ಟಾಗೆ ಹಾಕ್ಬಿಡುತ್ತೆ. ಅದೇನು ಶಾಶ್ವತವಾಗಿ ಇರಲ್ಲ. ಮೋಸ ಮಾಡಿ ಕಿತ್ಕೊಂಡಿದ್ದು ದುಡ್ಡು ಆಗ್ಲಿ ಆಸ್ತಿ ಆಗ್ಲಿ ಏನೇ ಆಗ್ಲಿ ಯಾರಿಗೂ ಮೋಸ ಮಾಡಿ ಬದುಕಬಾರ್ದು. ನಿಯತ್ತಾಗಿ ದುಡ್ದು ಜೀವನಾಗಿ ಮಾಡ್ಬೇಕು ಊರ್ಮಿಳ. ಈಗ್ಲಾದ್ರೂ ಗೊತ್ತಾಯ್ತಲ್ಲ? ಊನಕ್ಕ ಗೊತ್ತಾಯ್ತು. ನಿನ್ನೆ ರಾತ್ರಿ ನನಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ನಾನು ಎಲ್ಲಿ ಸಾಯಿಸ್ಬಿಡುತ್ತೋ ಏನೋ ಆ ದೆವ್ವ ಅನ್ಕೊಂಡಿದ್ದೆ. ಹೆಂಗೋ ಆಸ್ತಿ ದುಡ್ಡು ಎಲ್ಲ ಕೊಟ್ಬಿಡು, ನಿನ್ಗೆ ಏನು ಮಾಡಲ್ಲ ಅಂತ ಹೇಳ್ತು. ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಅದೇ ಹೊರಟೋಯ್ತು ದೆವ್ವ. ಜಯಕ್ಕ, ಇದು ಯಾವ್ದು ನಿಮಗೆ ನೆನಪಿಲ್ವಾ? ನಿಮ್ಮ ಮೈ ಮೇಲೆ ಬಂದಿದ್ದು? ನನ್ನ ಮೈ ಮೇಲ? ಇಲ್ಲ ಕಣೆ ಊರ್ಮಿಳ, ನನಗೇನು ಗೊತ್ತು, ನನಗೇನು ಗೊತ್ತಿಲ್ಲಪ್ಪ. ನನ್ನ ಮೈ ಮೇಲೆ ಬಂದಿಲ್ಲ ನಮ್ಮ ಅತ್ತೆ. ಅಯ್ಯೋ ದೇವ್ರೇ, ಎಲ್ಲಿ ತೆಗೆದು ತೋರ್ಸೆ ದುಡ್ಡುನು ಆಸ್ತಿ ಪತ್ರನ? ಸರಿ ಇರಿ, 1 ನಿಮಿಷ ತೆಗೆದು ತೋರಿಸ್ತೀನಿ. ತಗೊಳ್ಳಿ ಜಯಕ್ಕ, ನಿಮ್ ದುಡ್ಡು ಮತ್ತೆ ನಿಮ್ಮ ಆಸ್ತಿ ಪತ್ರ. ಊರ್ಮಿಳ, ನೀನು ಆ ಅಪ್ಪಗೆ ಕೊಡ್ಬೋದಾಯ್ತಲ್ಲ, ಮತ್ತೆ ಈ ಜಯಮ್ಮಗೆ ಕೊಡ್ತಾ ಇದ್ಯಾ? ಯಾಕೆ? ಯಾಕೆಂದ್ರೆ ಅವ್ರ ಅತ್ತೆ ಹೇಳಿದ್ದಾರೆ, ನೀನು ನನ್ನ ಸೊಸೆ ಕೈಗೆ ಕೊಡ್ಬೇಕು, ಆಸ್ತಿ ಪತ್ರನಾಗ್ಲಿ ದುಡ್ಡಾಗ್ಲಿ ಎಲ್ಲನ ನನ್ನ ಸೊಸೆ ಕೈಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇವ್ರ ಕೈಗೆ ಕೊಡ್ತಾ ಇದೀನಿ. ಇಲ್ಲ ಅಂದಿದ್ರೆ ಕೋದಂಡ ಕೈ ಕೊಡ್ತಾ ಇದ್ದೆ ನಾನು. ತಗೊಳ್ಳಿ ಜಯಕ್ಕ. ಹೌದಾ? ಸರಿ ಕೊಡಮ್ಮ. ಎಲ್ಲ ಸೈನ್ ಮಾಡಿದ್ಯಾನಮ್ಮ ಪತ್ರದಾಗೆ ಊರ್ಮಿಳ? ಜಯಕ್ಕನ ಹೆಸರಿಗೆ ಐತಾನೆ ಅದು ಪತ್ರ? ಹ್ಞೂ ಅಕ್ಕ, ನಾನೇ ಬ್ಯಾಂಕಲ್ಲಿ ಹೋಗಿ ದುಡ್ಡೆಲ್ಲ ಬಿಡಿಸ್ಕೊಂಡು ಆಮೇಲೆ ಇದು ಚಾಪ ಕಾಗದ ತಗೊಂಡು ಎಲ್ಲನ ಟೈಪ್ ಮಾಡಿಸ್ಕೊಂಡು ಲಾಯರ್ ಸೈನ್ ಮಾಡಿಸ್ಕೊಂಡು ನಾನು ಸೈನ್ ಮಾಡಿದ್ದೀನಿ, ಸಾಕ್ಷಿಗಳ್ದು ಸೈನ್ ಮಾಡಿದ್ದೀನಿ. ಜಯಕ್ಕ ಅವ್ರ ಹೆಸರಿಗೇನೆ ರಿಜಿಸ್ಟರ್ ಮಾಡಿದ್ದೀನಿ ಆ 1 ಎಕರೆ ಅಡಿಕೆ ತೋಟನ. ಬೇಕಂದ್ರೆ ನೋಡ್ಕೊಳ್ಳಿ ಜಯಕ್ಕ, ತಗೊಳ್ಳಿ. ಕೊಡಮ್ಮ. ಸರಿ ಆಯ್ತು. ದುಡ್ಡೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಜಯಕ್ಕ. 5 ಲಕ್ಷ ಇದೆ, 1 ರೂಪಾಯಿನ ಕಡಿಮೆ ಇಲ್ಲ ಅದರಲ್ಲಿ. ಹೌದಾ? ಸರಿ ಬಿಡೆ ಊರ್ಮಿಳ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ಮೇಲೆ ನಂಬಿಕೆ ಇಲ್ದಿದ್ರು ನಮ್ಮ ಅತ್ತೆ ಮೇಲೆ ನಂಬಿಕೆ ಐತಿ. ಅವರು ಅಷ್ಟು ವಸೂಲಿ ಮಾಡಿದ್ದಾರೆ ಅಂತಾನ. ಸರಿ ಆಯ್ತು ಜಯಕ್ಕ, ನಿಮ್ಮ ಅತ್ತೆಗೆ ಹೇಳ್ಬಿಡಿ ಇನ್ಮೇಲೆ ಊರ್ಮಿಳಗೆ ಏನು ತೊಂದರೆ ಕೊಡಬಾರ್ದಂತೆ. ಅವಳೆಲ್ಲ ಕೊಟ್ಟಿದ್ದಾಳೆ, ಆಸ್ತಿ ಪತ್ರ ಮತ್ತೆ ದುಡ್ಡು ಎಲ್ಲ ಕೊಟ್ಟಿದ್ದಾಳೆ, ನಮಗೆ ಸೇರ್ಬೇಕಾಗಿರೋದ ಅಂತ ಹೇಳ್ಬಿಡಿ ಜಯಕ್ಕ. ಏನಾದ್ರೂ ಮತ್ತೆ ಏನಾದ್ರೂ ಅವ್ರೇನಾದ್ರೂ ನಿಮ್ಮ ಮೈಗೆ ಬಂದ್ರೆ, ನಿಮ್ಮ ಮೈ ಮೇಲೆ ಬಂದ್ರೆ ಇವ್ರಿಗೆ ಹೇಳ್ಬಿಡಿ ಯಾರಿಗಾದ್ರೂ. ನನ್ನ ಹತ್ರ ಅಂತೂ ಬರಕ್ ಹೋಗ್ಬೇಡಿ. ಆಯ್ತಾಯ್ತು. ನೀನೇನು ಚಿಂತೆ ಮಾಡ್ಬೇಡ, ನಾನೆಲ್ಲ ನಮ್ಮ ಅತ್ತೆಗೆ ಹೇಳ್ಕೊಂತೀನಿ. ಊರ್ಮಿಳ ಎಲ್ಲ ಕೊಟ್ಟಿದ್ದಾಳೆ ದುಡ್ಡು, ನಮ್ಮ ಹೊಲ ಎಲ್ಲನ, ಅವಳಿಗೇನು ತೊಂದರೆ ಕೊಡ್ಬೇಡ ಅಂತ ನಮ್ಮ ಅತ್ತೆಗೆ ಹೇಳ್ತೀನಿ. ನೀನೇನು ತಲೆ ಕೆಡಿಸ್ಕೊಂಬೇಡ, ಆರಾಮಾಗಿ ಹೋಗು. ರಾಜನ್ ಮದುವೆ ಆಗಿದ್ಯಾ, ಸುಖವಾಗಿ ಬಾಳು. ಸರಿ, ಕೋದಂಡುಗೆ ಹೇಳ್ಬಿಡಿ. ನನ್ನ ಮೇಲೆ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬರ್ತೀನಿ ನಾನು. ಹೇಳ್ತೀನಿ. ಹೋಗ್ಬಾ. ಯಾಕೆ ತಗೊಂಡೋಗಿ ಊರ್ಮಿಳ? ಬ್ಯಾಗ್ ಇಲ್ಲೇ ಬಿಸಾಕ್ ಹೋಗ್ತಾ ಇದ್ಯಾ? ಅಷ್ಟೊಂದು ದುಡ್ಡು ಆಸ್ತಿನೇ ಹೋಗ್ತಾ ಇರ್ಬೇಕಂದ್ರೆ ಆ ಜುಜ್ಜಿಬಿ 50 ರೂಪಾಯಿ ಬ್ಯಾಗ್ ಯಾವ ಲೆಕ್ಕ ಅಕ್ಕ? ಜಯಕ್ಕನೇ ಇಕ್ಕೊಳ್ಳಿ ಅದನ್ನ. ತಗೊಳ್ಳಿ ಜಯಕ್ಕ, ಅದೇ ಬ್ಯಾಗ್ ನಲ್ಲಿ ದುಡ್ಡು ಇಕ್ಕೊಳ್ಳಿ. ಯಾರಾದ್ರೂ ಬಂದು ಕಿತ್ಕೊಂಡು ಹೋಗಿದ್ದಾರೆ ದುಡ್ಡ. ಆಯ್ತು ಬಿಡು ಊರ್ಮಿಳ, ನಿಮ್ದು ಎಷ್ಟು ಹೆದರಿದ್ದೀರಾ ಅಂತ ಇವರಲ್ಲೇ ಗೊತ್ತಾಗ್ತಾ ಇದೆ ಜೈನ್ ಅಕ್ಕ ಅಲ್ವಾ? ಪಾಪ ಅವರು ಹೋಗ್ಲಿ, ರೆಸ್ಟ್ ತಗೊಳ್ಳಿ ಬಿಡಿ. ಹೋಗಿ ಮಾತ್ರೆ ನುಂಗಿ ಮಲ್ಕೋ ಹೋಗಿ ಊರ್ಮಿಳ. ಹೋಗು. ಸಕ್ಸಸ್ ಕಣೆ ಲಸ್ಮಕ್ಕ, ಸಕ್ಸಸ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಕಣೆ ನಿನ್ಗೆ ಲಸ್ಮಕ್ಕ. ನೀನಿಲ್ಲ ಅಂತಂದಿದ್ರೆ ನನ್ನ ಆಸ್ತಿ, ನನ್ನ ದುಡ್ಡು ನನ್ನ ಕೈಗೆ ಸೇರ್ತಾ ಇರ್ಲಿಲ್ಲ. ಅಯ್ಯೋ ಬಾನು, ಲಸ್ಮಕ್ಕ ಇಬ್ರಿಗೂ ದೊಡ್ಡ ಥ್ಯಾಂಕ್ಸ್ ಕಣೆ. ನನಗೆ ಥ್ಯಾಂಕ್ಸ್ ಹೇಳಲ್ವೇನೆ ಜಯಮ್ಮ? ನೀನೇ ರಾತ್ರಿ ಬಂದಿದ್ದೇನೆ, ಬರ್ಲಿಲ್ಲ, ಏನೂ ಇಲ್ಲ. ಆಯ್ತು ಬಿಡು, ನಿನಗೂ ಒಂದು ಥ್ಯಾಂಕ್ಸ್. ತಗೊಳ್ಳಿ ಜೈಂದಕ್ಕ, ಇದರಲ್ಲಿ ಹಾಕೊಳ್ಳಿ ದುಡ್ಡೆಲ್ಲ. ಹೆಂಗೋ ಬ್ಯಾಗುನು ಕೊಟ್ಟೋದ್ಲ ದುಡ್ಡಿಕ್ಕೆ ಮಕ್ಕೆ. ಸರಿಯಾಗಿ ಪಾಠ ಕಲ್ತ್ಕೊಂಡಿದ್ದಾಳೆ ರಾತ್ರಿ. ತಪ್ಪ ಇಲ್ಲಿ ಇನ್ನೊಬ್ರಿಗೆ ಯಾರಿಗೂ ಮೋಸ ಮಾಡಬಾರ್ದಿಂಗೆ. ಸರಿ ಕಣ್ರಿ, ನಾನು ಇದನ್ನೆಲ್ಲ ಒಳಕ್ಕೆ ಇಕ್ಬತ್ತೀನಿ. ನಿಮ್ಗೆಲ್ಲರಿಗೂ ಬಿರಿಯಾನಿ ಪಾರ್ಟಿ ಕೊಡಿಸ್ತೀನಿ, ಇಲ್ಲೇ ಇರ್ರಿ. ಅಂತೂ ಇಂತೂ ಲಕ್ಷ್ಮಿಂದ ಹಠ ಜೈಂದ ಹಠಗೆ ಬಂದಿದ್ದ ಕಷ್ಟ ತೀರ್ತು ಬಿಡಿ. ಈಗ ಹೆಂಗೋ ಸುಖವಾಗಿ ಇರ್ತಾರೆ ಗಂಡ ಹೆಂಡತಿ. ಕಳ್ಕೊಂಡಿದ್ದು ದುಡ್ಡು ಮತ್ತೆ ತೋಟ ಎಲ್ಲ ಸಿಕ್ಕಿದೆ ಈಗ.
ಹೆಂಗೋ ಚೆನ್ನಾಗಿರ್ಲಿ ಬಿಡಮ್ಮ. ಇಷ್ಟ ದಿನ ಅಂತೂ ಜಗಳ ಗಂಟಿ ಜಯಮ್ಮ ಆಗಿದ್ಲು, ಇವಾಗ ಒಂದಿಟ್ಟು ಚೆನ್ನಾಗಿರಂಗ್ ಕಾಣ್ತಾಳೆ. ಮುಂದೆ ಹೋಗ್ತಾ ಹೋಗ್ತಾ ಹೆಂಗೋ ಏನೋ ಯಾರಿಗ್ ಗೊತ್ತು. ಈಗಂತೂ ಚೆನ್ನಾಗಿದ್ದಾಳೆ. ಹಿಂಗೆ ಇರ್ಲಿ ಸದ್ಯ.